ಕ್ಯಾಟ್ರಸ್ ಕಡೆಯಿಂದ ವಸಂತ್ ಅಂತ ಬಿಟ್ಟು ಇವರು ಇಲ್ಲಿ 6,000 ಜನಕ್ಕೆ ಅಡುಗೆಗಳು ಮಾಡ್ತಾ ಇದ್ದಾರೆ. ಆ ಬಾಡೂಟಕ್ಕೆ ಇವರು ಅಡುಗೆಗಳು ಮಾಡ್ತಾರಂಥದ್ದು. ಇದು ವಸಂತ್, ಇದು ಫುಲ್ ಹೆಡ್ ಕುಕ್. ಇದು ದೊಡ್ಡ ಅಡುಗೆಗಳು ಎಷ್ಟೇ 1000 kg ಇದ್ರೂ ಮಾಡ್ಕೊಳ್ಳೋ ಅಂಥವ್ರು ಇವ್ರ ಹತ್ರ ಒಂದು 10 ಜನ ಒಂದು ಅಸಿಸ್ಟೆಂಟ್ಸ್ ಇರ್ತಾರೆ. 10 ಜನ ಅಸಿಸ್ಟೆಂಟು ಇಟ್ಕೊಂಡು ಇವರು ಅಡುಗೆಗಳು ಮಾಡೋ ಅಂಥದ್ದು. ತುಂಬ ಜನ ಒಂದು ಲೈನಲ್ಲಿ ಇಟ್ಕೊಂಡ್ರಂತೂ ಎಲ್ಲ ಕುರ್ಮ ಅಂತಲೂ ಒಂದು 10 ಪಾತ್ರೆಗಳು 10-15 ಅಲ್ಲ 30 ಆಗುತ್ತೆ. 30, 40, 50 ಆಗುತ್ತೆ. 30-40 ಪಾತ್ರೆಗಳು. 6,000 ಜನ ಮಾಡಬೇಕು ಅಂತಂದ್ರೆ ಟೋಟಲ್ ಒಂದು 250 kg ಬಿರಿಯಾನಿ ಬೇಕಾಗುತ್ತೆ. ಒಂದು ಮಟನ್ ಕುರ್ಮಕ್ಕೆ ಟೋಟಲ್ ಒಂದು 750 kg ಮಟನ್ ಕುರ್ಮ ಬೇಕಾಗುತ್ತೆ. ಮತ್ತೆ ಬೋಟಿ ಎಲ್ಲ ಒಂದು 200 ಸೆಟ್ ಬೇಕಾಗುತ್ತೆ. ಆ ಥರ ಚಿಕನ್ ಎಲ್ಲ ಒಂದು 6,000 kg ಬೇಕಾಗುತ್ತೆ. ಮತ್ತೆ ಲಾಲಿಪಾಪ್ ಎಲ್ಲ ಒಂದು 300 kg ಬೇಕಾಗುತ್ತೆ. ನೋಡಿ ಇಷ್ಟೊಂದು ಬೇಕಾಗುತ್ತೆ. ನೋಡಿ ಈಗ ಇಲ್ಲಿ ಸುಮಾರು ಜನ ಈಗ ಫಾರಂ ಕೋಳಿಯಲ್ಲಿ ಮಟನ್ ಇದು ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದಿರ್ತೀರ. ಆದರೆ ಇದು ನಾಟಿ ಕೋಳಿ ಚಿಕನ್, ಪ್ಯೂರ್ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇದು ಒಂದು 150 ಜನಕ್ಕೆ ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಇದು ಯಾವ ರೀತಿ ಚಿಕನ್ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾರಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈಗ ನಾಟಿ ಕೋಳಿ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಕಟ್ ಮಾಡ್ಕೊಂಡು ಈಗ ತೊಳಿತಾ ಇದ್ದಾರೆ. ಇದು 8 kg ಹಾಕಿ ಬಿರಿಯಾನಿ ಮಾಡ್ತಾರಂಥದ್ದು. ನಾಟಿ ಕೋಳಿ ಬಿರಿಯಾನಿ. ನೋಡಿ ಬಿರಿಯಾನಿಗೆ ಪಲಾವ್ ಸಾಮಾನು ಹಾಕ್ಕೊಂಡಿದ್ದಾರೆ. ನೋಡಿ ಪಲಾವ್ ಸಾಮಾನು ಏಲಕ್ಕಿ, ಪಲಾವ್ ಎಲೆ, ಮತ್ತೆ ಮರಾಠಿ ಮೊಗ್ಗು, ಲವಂಗ, ಸೋಂಪು, ಸ್ಟಾರು. ನೋಡಿ ಇದೆಲ್ಲ ಪಲಾವ್ ಸಾಮಾನು. ಇದೆಲ್ಲ ಹಾಕೊಂಡಿದ್ದಾರೆ. ಓಕೆ ಹಾಕೊಳ್ಳಿ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಒಂದು 2 ಲೀಟ್ರ್ ಹಾಕ್ಕೊಂಡಿದ್ದಾರೆ. ಎಣ್ಣೆ ಕಾದ್ಮೇಲೆ ಈಗ ಪಲಾವ್ ಸಾಮಾನು ಹಾಕ್ಕೊಂಡಿರೋವಂಥದ್ದು. ಕೊತ್ತಂಬರಿ ಸೊಪ್ಪು, ಇದು ಸಬ್ಬಕ್ಕಿ. ನೋಡಿ ಮೆಂತೆ ಮತ್ತು ಸಬ್ಬಕ್ಕಿ ಹಾಕ್ಕೊತಾ ಇದ್ದಾರೆ. ಮೆಂತೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಒಂದು 3 ಇಡೀ ಹಾಕ್ಕೊಂಡಿದ್ದಾರೆ. ನಾಟಿ ಕೋಳಿ ತೊಳಿತಾ ಇದ್ದಾರೆ. ನೋಡಿ ನಾಟಿ ಕೋಳಿ 8 kg ಇದೆ. 8 kg ತೊಳೆದು ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಇದುವರೆಗೂ ನೀವು ನಾರ್ಮಲ್ ಚಿಕನ್, ಫಾರಮ್ ಚಿಕನಲ್ಲಿ ಮಾಡಿರೋವಂಥ ಬಿರಿಯಾನಿ ತಿಂದಿರ್ತೀರ. ಆದರೆ ಇದು ನಾಟಿ ಕೋಳಿ ಬಿರಿಯಾನಿ ಸೂಪರ್ ಆಗಿರುತ್ತೆ. ನೋಡಿ ಈಗ ಫ್ರೈ ಆಗಿದೆ. ಸೊಪ್ಪು ಅನ್ನೋದೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ 3-3.5 ಸೌಟು ಬೆಳ್ಳುಳ್ಳಿ ಪೇಸ್ಟು. ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಶುಂಠಿ ಪೇಸ್ಟು, ಶುಂಠಿ ಪೇಸ್ಟು 2 ಸೌಟು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಈಗ ಅರಿಶಿನ ಪುಡಿ ಒಂದು 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಅದೇನು ಸರ್ ಅದು? ಈರುಳ್ಳಿ ಪೇಸ್ಟು. ಓಕೆ. ನೋಡಿ ಈರುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. 4 ಸೌಟು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ, ನೋಡಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. 3 ಸೌಟು ಹಸಿಮೆಣಸಿನ್ಕಾಯಿ ಪೇಸ್ಟು. ನಾಟಿ ಕೋಳಿ 8 kg ಹಾಕ್ಕೊತಾ ಇದ್ದಾರೆ. ನೋಡಿ ನಾಟಿ ಕೋಳಿ 8 kg. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋವಂಥದ್ದು ನಾಟಿ ಕೋಳಿ ಚಿಕನ್. ನೋಡಿ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಟಾಟಾ ಸಾಲ್ಟ್ ಕಲ್ಲುಪ್ಪು 2 ಇಡಿ ಹಾಕ್ಕೊಂಡಿದ್ದಾರೆ. ಈಗ ಒಂದು ನೀರು ಹಾಕ್ಕೊತಾ ಇದ್ದಾರೆ. 1 ಲೀಟ್ರಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಬಿಸಿ ನೀರು. ಇವರು ಯಾವುದೇ ಒಂದು ಚಿಕನ್ ಆಗಲಿ ಮಟನ್ ಆಗಲಿ ಏನೇ ಒಂದು ಮಾಡುವಾಗ ತಣ್ಣೀರಂತೂ ಹಾಕೋದೇ ಇಲ್ಲ. ಬಿಸಿ ನೀರು ಮಾತ್ರ ಹಾಕ್ಕೊಳೋದು. ಬಿಸಿ ನೀರು ಹಾಕೋದ್ರಿಂದ ಇದು ಚಿಕನ್ ಅನ್ನೋದು ನೀಟಾಗಿ ಬೇಯುತ್ತೆ. ಬಿಸಿ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾರೆ. ನೋಡಿ ಬಿರಿಯಾನಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಈಗ ಇವರು ಸ್ವಂತ ಮಾಡಿರೋವಂಥದ್ದು ಬಿರಿಯಾನಿ ಪೌಡ್ರು ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು ಸ್ವಲ್ಪ 50 ಗ್ರಾಮ್.
ನೋಡಿ ಇದು ಆಲ್ಮೋಸ್ಟ್ ಒಂದು 80% ಬೆಂದಿದೆ. 80% ಬೆಂದ ಮೇಲೆ ಈಗ ಮಸಾಲೆಗಳು ಹಾಕ್ಕೊಂತಾರಂಥದ್ದು. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 25ರಿಂದ 30 ನಿಮಿಷವರೆಗೂ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಇದು ಆಲ್ರೆಡಿ ಈಗ ಬೆಂದಿದೆ. ಇನ್ನೊಂದು 20% ಬೇಯುವಾಗ ಇದ್ರ ಮಸಾಲೆಗಳು ಹಾಕೋಣಂಥದ್ದು. ನೋಡಿ ಈಗ ಚಿಕನ್ ಅನ್ನೋದು ಬೆಂದಿದೆ. ಈಗ ನೀರು ಹಾಕ್ಕೊತಾರೆ, ಬಿಸಿ ನೀರು 4 ಲೀಟ್ರ್ ನೀರು ಹಾಕ್ಕೊತಾ ಇದ್ದಾರೆ. 4 kgಗೆ 4 ಲೀಟ್ರ್ ನೀರು. ಇದು ಚಿಕನ್ಗೆ. ಮಟನ್ಗೆ ಅಂತಂದರೆ 1 kgಗೆ 1.5 ಲೀಟ್ರ್ ನೀರು ಹಾಕ್ಕೊತಾರೆ. ಇದು ಚಿಕನ್ಗೆ ಆಗಿರೋಸ್ಕರ 1 kgಗೆ 1 ಲೀಟ್ರ್ ನೀರು ಹಾಕ್ಕೊಂಡು ಈಗ ಮಾಡ್ತಾರಂಥದ್ದು. ನೋಡಿ ಈಗ ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. ನಿಂಬೆ ಹುಳಿ ಒಂದು 4ರಿಂದ 5 ನಿಂಬೆ ಹುಳಿ ಹಾಕ್ಕೊಂಡಿದ್ದಾರೆ. ನೋಡಿ ಅಕ್ಕಿ ತೊಳ್ಕೊಂಡಿದ್ದಾರೆ. ನೋಡಿ ಆಲ್ರೆಡಿ ತೊಳೆದು ನೆನಿಟ್ಟಿದ್ದಾರೆ. ಅದನ್ನು ಈಗ ಹಾಕ್ಕೊತಾರೆ. ಇದು 4 kg ಅಕ್ಕಿ. ಯಾವ ಅಕ್ಕಿ ಸರ್ ಇದು? ನೋಡಿ ಇದು ಜೀರಾ ರೈಸ್ ಅಕ್ಕಿ ಹಾಕ್ಕೊಂಡಿರೋಂಥದ್ದು. 4 kg ಇದು. ಚಿಕನ್ನು ಎಲ್ಲ ಬೇಯಿಸಿ ಹಾಕ್ಕೊಂಡಿದ್ದಾರೆ. ಓಕೆ ನೋಡಿ ಚಿಕನ್ ಅನ್ನೋದು ಫುಲ್ ಬೆಂದಿದೆ 100%. ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಇದು ನೆನೆಸಿಟ್ಕೊಂಡಿರೋಂಥದ್ದು ಜೀರಾ ರೈಸು ಹಾಕ್ಕೊತಾ ಇರೋದು. 4 kg ಇದೆ ಇದು. ಅಕ್ಕಿ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ರೈಸ್ ಅನ್ನೋದು ಬೆಂದಿದೆ, ಅನ್ನ ಅನ್ನೋದು ಬೆಂದಿದೆ. ಈಗ ಬೆಂದಿದ್ದಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ದಮ್ ಹೊಡೆಯೋದು ಅಷ್ಟೇ. ನೋಡಿ ಮೇಲ್ಗಡೆ ಬಿಸಿ ನೀರು ಒಂದು 2 ಲೀಟ್ರ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ವೆಯ್ಟು. ಯಾಕಂದರೆ ಈಗ ನಾಟಿ ಕೋಳಿ ಬಿರಿಯಾನಿಯನ್ನು ದಮ್ಮು ಹಾಕಿಟ್ಟಿದ್ದಾರೆ. ಅದ್ರ ಮೇಲೆ ಹೇಳಿ ಅಣ್ಣ. ನಾಟಿ ಕೋಳಿಗೆ ನೋಡಿ ದಮ್ ಹಾಕಿದ್ದಾರೆ. ದಮ್ ಹಾಕಿದ್ಮೇಲೆ ಈಗ ಸ್ಟವ್ ಅನ್ನೋದು ಫುಲ್ ಹೆವಿ ಮಾಡಿದ್ದಾರೆ. ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಫುಲ್ ಹೀಟ್ ಮಾಡಿ ಈಗ ಆಫ್ ಮಾಡ್ಕೊಂಡಿರೋಂಥದ್ದು ಸ್ಟವ್. ಅಂದೆ ನೋಡಿ ಕೆಲಸದವರೆಲ್ಲ ಇಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಒಂದು 250ರಿಂದ 300 ಜನ ಇಲ್ಲಿ ಕೆಲಸ ಮಾಡ್ತಾರಂಥದ್ದು. ನೋಡಿ ಇಲ್ಲಿ ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ದಮ್ ಅನ್ನೋದು ತೆಗೆದಿದ್ದಾರೆ. ಚಿಕನ್ ನಾಟಿ ಕೋಳಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ದಮ್ ತೆಗೆದಿದ್ದಾರೆ, ಸಕ್ಕತ್ತಾಗಿ ಬಂದಿದೆ. ಸ್ನೇಹಿತರೆ ನೋಡಿ ನಾಟಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡೋಣ ಬನ್ನಿ ಟೇಸ್ಟ್ ಯಾವ ರೀತಿ ಹಿಂಗೆ ಇರುತ್ತೆ ಅಂತ ಬಿಟ್ಟು. ಸ್ನೇಹಿತರೆ ನೋಡಿ ನಾಟಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ವಾವ್ ನೋಡಿ ಪೀಸು ಹೆಂಗೆ ಬರುತ್ತೆ. ಇದನ್ನು ಫಸ್ಟು ಬೇಯಿಸ್ಕೊಂಡು ಆಮೇಲೆ ಅಕ್ಕಿ ಹಾಕಿರೋದಂತಾರಲ್ಲ ನೋಡಿ ಈ ಥರ ಬರಬೇಕು ಪೀಸ್ ಅನ್ನೋದು. ವಾವ್ ನಿಜವಾಗ್ಲೂ ಸಕ್ಕತ್ತಾಗಿದೆ. ನೋಡಿ ಆ ನಾರ್ಮಲ್ ಚಿಕನ್ ತಿಂದಿದ್ದೆ ನಾನು, ಚಿಕನ್ ಬಿರಿಯಾನಿ, ಫಾರಂ ಕೋಳಿ ಚಿಕನ್ ಬಿರಿಯಾನಿ ತಿಂದಿದ್ದೆ. ಆದರೆ ನಾಟಿ ಕೋಳಿ ಚಿಕನ್ ಬಿರಿಯಾನಿ ತಿಂತಾ ಇರೋದು ಇದೇ ಫಸ್ಟು. ಸಕ್ಕತ್ತಾಗಿ ಬಂದಿದೆ. ಆಲ್ಮೋಸ್ಟು ಮಟನ್ ಬಿರಿಯಾನಿ ಕೂಡ ಈ ಥರ ಇರೋದಿಲ್ಲ, ಸಕ್ಕತ್ತೆ. ನೋಡಿ ಇದು ಜೀರಾ ರೈಸ್ ಹಾಕಿ ಮಾಡಿರೋಂಥದ್ದು ಒಂದು ಬಿರಿಯಾನಿ. ಇದು ರೈಸ್ ಅನ್ನೋದು ತುಂಬ ಸಕ್ಕತ್ತಾಗಿದೆ. ಸೂಪರ್ ಇದೆ. ಈ ರಸ್ತೆ ಅಂತೂ ದಯವಿಟ್ಟು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿದ್ರೆ ಈ ಥರ ಈ ಟೇಸ್ಟ್ ಅನ್ನೋದು ಗೊತ್ತಾಗೋದು. ಸಕ್ಕತ್ತಾಗಿ ಬಂದಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿ ಚಿಕನ್ ಸಕ್ಕತ್ತಾಗಿದೆ. ನೋಡಿ ಪೀಸ್ ತೆಗೆದಿದ ತಕ್ಷಣವೇ ಹಿಂಗೆ ಬರುತ್ತಾ ಇದು. ಸೂಪರ್, ಎಕ್ಸಲೆಂಟ್ ಆಗಿದೆ.
ನಾಟಿ ಕೋಳಿ ಬಿರಿಯಾನಿ ಹೆಂಗಿತ್ತು? ಸಕ್ಕತ್ತಾಗಿತ್ತಲ್ಲ? ಹಾಂ, ಓಕೆ. ಬರೀ ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಲ್ಲ ಟೇಸ್ಟ್. ನೋಡಿ ಬೋಟಿ ಬಂದಿದೆ. ಬಂದಿರೋ ಬೋಟಿ ಫುಲ್ಲು ಎಲ್ಲ ಬಿಸಿ ನೀರಲ್ಲಿ ಹಾಕ್ಕೊತಾ ಇದ್ದಾರೆ. ಬೋಟಿ ಹಾಂ,